ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವೀಕ್ಷಕರಿಗೆ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತ ಅಂತ ಹೇಳ್ತಾ ಫೈನಲ್ ಆಗಿ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದಾಗಿರುವಂತದ್ದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಸಿಬಿಎಸ್ಇ ನಡೆಸಿದಂತ ಒಂದು ಸಿಟಿಟಿ ಎಕ್ಸಾಮ್ ಅನ್ನ ಬರೆದಂತ ಬಹುತೇಕ ಅಭ್ಯರ್ಥಿಗಳು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಅಂತ ವೈಟ್ ಮಾಡ್ತಾ ಇದ್ರಿ. ಆಲ್ಮೋಸ್ಟ್ ಅಭ್ಯರ್ಥಿಗಳಿಗೆ 1.5 ತಿಂಗಳಿಗೂ ಅಧಿಕ ಒಂದು ತಿಂಗಳು ಕಳೆದಿತ್ತು ಅಂತ ಹೇಳ್ಬೋದಾಗಿರುವಂತದ್ದು. ಒಂದು ಫೆಬ್ರವರಿ ತಿಂಗಳ 7ನೇ ತಾರೀಕು 8ನೇ ತಾರೀಕಿನಂದು ಅಭ್ಯರ್ಥಿಗಳು ಪರೀಕ್ಷೆ ಬರೆದಿರಿ. ಅದರ ಒಂದು ರಿಸಲ್ಟ್ ಅನ್ನ ನಂತರದ ಇತರ ಒಂದು ದಿನದಲ್ಲಿ ಪರೀಕ್ಷೆ ಕೂಡ ಆಗಿತ್ತಲ್ಲ, ಒಂದು ಮಾರ್ಚ್ ತಿಂಗಳ 1ನೇ ತಾರೀಕಿನಂದು ಅದರ ಒಂದು ರಿಸಲ್ಟ್ ಅನ್ನ ಕೂಡ ಈಗ ಸಿಬಿಎಸ್ಇ ಕಡೆಯಿಂದ ಅಧಿಕೃತವಾಗಿ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ರಿಸಲ್ಟ್ ಅನ್ನ ಪ್ರಕಟ ಮಾಡಿರುವಂತದ್ದಾಗಿರುತ್ತೆ. ನಾವು ಕೂಡ ಮಾಹಿತಿನ ನಿಮಗೆ ತಿಳಿಸಿದ್ವಿ. ಏಪ್ರಿಲ್ ತಿಂಗಳ ಮೊದಲ ವಾರದ ಒಳಗಡೆ ಆಲ್ಮೋಸ್ಟ್ ರಿಸಲ್ಟ್ ಅಂತೂ ಪ್ರಕಟ ಆಗುತ್ತೆ ಅಂತ. ಸೊ ಇದಕ್ಕೆ ರಿಸಲ್ಟ್ ಅಂತೂ ಪ್ರಕಟ ಆಗಿದೆ ಅಂತ ಹೇಳ್ಬೋದಾಗಿರುವಂತದ್ದು. ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು ಏನು ಅಂತ ಕಂಪ್ಲೀಟ್ ಮಾಹಿತಿ ಉದ್ದ ಸಿಗುತ್ತೆ. ಇವರು ಡಿಸ್ಕ್ರಿಪ್ಷನ್ ಲೈನ್ ಕೂಡ ಇರುತ್ತೆ ಅಂತ ಹೇಳ್ತಾ ಸೊ ವೀಕ್ಷಣೆ ಮಾಡಬಹುದಾಗಿರುತ್ತೆ. ರಿಸಲ್ಟ್ ಅನ್ನ ಡೈರೆಕ್ಟ್ ಆಗಿ ಒಂದು ಲಿಂಕ್ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಾ ಇದೀವಿ. ಸೊ ಎಲ್ಲ ಒಂದು ಅಭ್ಯರ್ಥಿಗಳು ಕೂಡ ಮೊದಲ ಬಾರಿಗೆ ಕನ್ನಡದ ಯೂಟ್ಯೂಬ್ ಚಾನಲ್ ವಿಡಿಯೋ ವೀಕ್ಷಣೆ ಮಾಡ್ತಾರೆ. ಎಲ್ಲ ಎಜುಕೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಪಡ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬಹುದು, ಬೆಲ್ ಐಕಾನ್ ಕ್ಲಿಕ್ ಮಾಡಬಹುದು. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಳು ಬಿಎಡ್ ಆಗಿರಬಹುದು, ಟಿಇಟಿಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು, ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ಯೂಟ್ಯೂಬ್ ಚಾನಲ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ ಒಂದೊಂದಾಗಿ ಮಾಹಿತಿನ ತಿಳ್ಕೊಂಬರೋಣ. ಹಾಗೆ ಇವರು ಡಿಸ್ಕ್ರಿಪ್ಷನ್ ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಅಪ್ಡೇಟ್ಸ್ ಎಲ್ಲ ಇನ್ಫಾರ್ಮೇಷನ್ಗಳನ್ನ ಆರ್ಟಿಕಲ್ ಮುಖಾಂತರ ಕೊಡ್ತಾ ಇರ್ತೀವಿ ಕ್ವಿಕ್ ಆಗಿ ಅಂತ ಹೇಳ್ತಾ ಒಂದೊಂದಾಗಿ ತಿಳ್ಕೊಂಬರ್ತಾರೆ. ಸ್ಕ್ರೀನ್ ಮುಖಾಂತರ ಇವಾಗ ಹೋಗೋದ್ರ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿಯಾಗಿ ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಎಲ್ಲ ಒಂದು ಸಿಟಿಟಿ ಅಭ್ಯರ್ಥಿಗಳು ಅಂತ. ಸೊ ಬನ್ನಿ ನೋಡ್ಕೊಂಬರೋಣ ವಿದ್ಯಾರ್ಥಿಗಳೇ. ಸೊ ಒಂದು ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಅಫಿಷಿಯಲ್ ಒಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಒಂದು ಪೇಜ್ ಡೈರೆಕ್ಟ್ ಆಗಿ ಬರಬಹುದಾಗಿರುತ್ತೆ. ಅಲ್ಲಿ ಗಮನಿಸಬಹುದಾಗಿರುತ್ತೆ ಸಿಟಿಟಿ ಫೆಬ್ರವರಿ 2026 ಒಂದು ರಿಸಲ್ಟ್ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ಟಿರುವಂತದ್ದಾಗಿರುತ್ತೆ. ಸೊ ಇದೀಗ ಒಂದು ರಿಸಲ್ಟ್ ಕೂಡ ಪ್ರಕಟ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂತದ್ದು. ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುವಂತದ್ದಾಗಿರುತ್ತೆ. ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರದಲ್ಲಿ ಸೊ ಅಧಿಕೃತ ಒಂದು ವೆಬ್ಸೈಟ್ ಅಂತ ಇರುತ್ತಲ್ಲ, ವಿದ್ಯಾರ್ಥಿಗಳಿಗೆ ಈ ಒಂದು ಅಧಿಕೃತ ವೆಬ್ಸೈಟ್ ಗೆ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಂತರದಲ್ಲಿ ಇಲ್ಲಿ ಗಮನಿಸಬಹುದಾಗಿರುತ್ತೆ ಸಿಟಿಟಿ ಫೆಬ್ರವರಿ 2026 ರಿಸಲ್ಟ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಿರುತ್ತೆ. ಓಕೆನ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ. ಓಕೆನ ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಇಲ್ಲಿ ಎಂಟರ್ ಯುವರ್ ರೋಲ್ ನಂಬರ್ ಅಂತ ಏನು ಕೇಳ್ತಿರಲ್ಲ, ನಿಮ್ಮ ಒಂದು ರೋಲ್ ನಂಬರ್ ಇರುತ್ತಲ್ಲ ಅದನ್ನ ಎಂಟ್ರಿ ಮಾಡಬೇಕಿರುತ್ತೆ. ಅಫಿಷಿಯಲ್ ಆಗಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಕಡೆಯಿಂದ ಸೆಂಟ್ರಲ್ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ನ ಒಂದು ಮಾರ್ಕ್ಸ್ ಸ್ಟೇಟ್ಮೆಂಟ್ ಅಂತ ಇಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ಎಂಟರ್ ಯುವರ್ ರೋಲ್ ನಂಬರ್ ಅಂತ ಇರುತ್ತಲ್ಲ, ನಿಮ್ಮ ಒಂದು ರೋಲ್ ನಂಬರ್ ಎಂಟ್ರಿ ಮಾಡೋದ್ರ ಮುಖಾಂತರ ಸಬ್ಮಿಟ್ ಅನ್ನ ಕೊಟ್ಟಾಗ ನಿಮ್ಮ ಒಂದು ರಿಸಲ್ಟ್ ಅನ್ನ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಎಲ್ಲ ಅಭ್ಯರ್ಥಿಗಳು ಕೂಡ ಒಂದು ರಿಸಲ್ಟ್ ಅನ್ನ ಒಂದು ಆಲ್ ದಿ ಬೆಸ್ಟ್ ಅನ್ನ ಕೂಡ ತಿಳಿಸ್ತಾ ಇರೋದಾಗಿರುತ್ತೆ. ರಿಸಲ್ಟ್ ನೋಡಿರುವಂತವರು ಸೊ ನೋಡಿದ ನಂತರದಲ್ಲಿ ಕೂಡ ನಿಮ್ಮ ಒಂದು ಸ್ಕೋರ್ ಯಾವ ತರ ಆಗಿದೆ, ಎಷ್ಟಾಗಿದೆ, ಸೊ ಕ್ಲಿಯರ್ ಆಗಿದೆ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದಾಗಿರುತ್ತೆ. ಎಲ್ಲ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ ಮಾಹಿತಿನ ತಲುಪಿಸಿ, ಅವರಿಗೆ ಕೂಡ ಕ್ವಿಕ್ ಆಗಿ ಮಾಹಿತಿ ತಲುಪಲಿ. ಆಲ್ ದಿ ಬೆಸ್ಟ್.